ಮಕ್ಕಳಿಗೆ ದಯವಿಟ್ಟು ಪ್ರೋತ್ಸಾಹ ಕೊಡಿ, ಅವ್ರಿಗೆ ಮೋಟಿವೇಟ್ ಮಾಡಿ, ಮಿಕ್ಕಿದ್ದನ್ನು ಆ ಮಕ್ಕಳು ಅವ್ರ ಪಾಡಿಗೆ ಅವರು ಮಾಡ್ಕೊಂಡು ಹೋಗ್ತಾರೆ. ಸರ್, ನಮ್ಮಲ್ಲಿ ಪ್ರತಿ ವರ್ಷವೂ 100% ರಿಸಲ್ಟ್ ಫಸ್ಟ್ ಕ್ಲಾಸ್ ಬರ್ತದೆ. ಪೇರೆಂಟ್ಸ್ಗೂ ಖುಷಿ ಆಗ್ತಿದೆ, ಎಲ್ರಿಗೂ ಖುಷಿ ಆಗ್ತಿದೆ. ಹೊಸದನ್ನ ಕಲಿತಾ ಇದ್ದಾರೆ. ಸರ್, ಇವತ್ತು 46ನೇ ವರ್ಷದ ನಮ್ಮ ಶಾಲಾ ಕಲಾ ಮತ್ತು ವಿಜ್ಞಾನ ಮೇಳ ಏನಿದೆ, ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಅವ್ರಿಗೆ ಒಂದು ವೇದಿಕೆ. ಏನು ವೇದಿಕೆ ಅಂತ ಅಂದರೆ, ನಾವು ಅವ್ರಿಗೆ ಮಕ್ಕಳಿಗೆ ಒಂದು ಪ್ರೋತ್ಸಾಹ, ಚಟುವಟಿಕೆಗಳು ಡೈಲಿ ಇರುತ್ತೆ, ಪಠ್ಯೇತರ ಚಟುವಟಿಕೆಗಳು ಮತ್ತು ಅದರ್ ಕಲ್ಚರಲ್ ಆ್ಯಕ್ಟಿವಿಟೀಸು ಪ್ರತಿಯೊಂದನ್ನು ನಾವು ನಮ್ಮ ಶಾಲೆಯಲ್ಲಿ ರೂಢಿಸ್ಕೊಂಡು ಪ್ರತಿ ವರ್ಷ ಒಂದು ವರ್ಷ ಸ್ಕೂಲ್ ಡೇ, ಒಂದು ವರ್ಷ ನಾವು ಕಲಾ ಮತ್ತು ವಿಜ್ಞಾನ ಮೇಳವನ್ನು ಪ್ರತಿ ವರ್ಷ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಇದು ಇವತ್ತಿಂದಲ್ಲ, ಆಲ್ಮೋಸ್ಟ್ 46-47 ವರ್ಷಗಳಿಂದನೂ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಮತ್ತು ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಇವತ್ತು ಅವರ ಕೌಶಲ್ಯವನ್ನು ಎಕ್ಸಿಬಿಟ್ ಮಾಡಿದ್ದಾರೆ. ಇವತ್ತು ಎಲ್ಲ ಪೇರೆಂಟ್ಸು ಮತ್ತು ಸ್ಟೂಡೆಂಟ್ಸು ಪ್ರತಿಯೊಬ್ಬರು ಬಂದಿದ್ದಾರೆ. ಮತ್ತು ಇಂದು ಬೆಳಗ್ಗೆ ನಮ್ಮ ಕ್ಯಾಂಪ್ಸ್ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ ಆದಂಥ ಶಶಿಕುಮಾರ್ ಅವರು ಬಂದಿದ್ದರು, BO ಮೇಡಮ್ ಆದಂಥ ಗಿರಿಜಾ ಮೇಡಮ್ ಅವರು ಬಂದಿದ್ದರು. ಮತ್ತು ಇನ್ನಿತರ ಗಣ್ಯರುಗಳು ತುಂಬ ಜನ ಬಂದು ನೋಡಿಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳುಗಳು. ಟೀಚರ್ಸು ಎಫರ್ಟ್ಸು ಚೆನ್ನಾಗಿದೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲರೂ ಹೇಳ್ಬಿಟ್ಟು ಹೋದರು. ಎಲ್ಲರೂ ನಾನು ನಿಮ್ಮಲ್ಲಿ ಕೇಳ್ಕೊಳೋದು, ಮಕ್ಕಳಿಗೆ ದಯವಿಟ್ಟು ಪ್ರೋತ್ಸಾಹ ಕೊಡಿ, ಅವ್ರಿಗೆ ಮೋಟಿವೇಟ್ ಮಾಡಿ, ಮಿಕ್ಕಿದ್ದನ್ನು ಆ ಮಕ್ಕಳು ಅವ್ರ ಪಾಡಿಗೆ ಅವರು ಮಾಡ್ಕೊಂಡು ಹೋಗ್ತಾರೆ. ನಾವು ಏನು ಅಂತಂದರೆ ಒಂದು ಒಳ್ಳೆ ಅವ್ರಿಗೆ ವೇದಿಕೆಯನ್ನು ಕ್ರಿಯೇಟ್ ಮಾಡಿಕೊಟ್ರೆ ಸಾಕು, ಮಿಕ್ಕಿದ್ದನ್ನು ಅವ್ರು ಮಾಡ್ಕೊಂಡು ಹೋಗ್ತಾರೆ. ಸರ್, ತಮ್ಮ ಶಾಲೆಯಲ್ಲಿ ಶಿಕ್ಷಣದ ಜೊತೆಗೆ ಅವರ ಒಂದು ಸ್ಕಿಲ್ನ ಹೊರತರ್ತಿದ್ರಲ್ಲ ಸರ್, ಇದ್ರ ಬಗ್ಗೆ ತಾವು ಹೇಳೋದಾದ್ರೆ ಸರ್? ಸರ್, ಮಕ್ಕಳಿಗೆ ಏನು ಅಂತಂದರೆ ಅವಕಾಶ ಬೇಕು ಅವ್ರಿಗೆ ಅಷ್ಟೇ. ಒಂದು ಅವಕಾಶವನ್ನು ನಾವು ಕಲ್ಪಿಸ್ಕೊಟ್ರೆ ಡೆಫಿನೆಟಾಗಿ ಅವ್ರು 100% ಅವರ ಪ್ರತಿಭೆಯನ್ನು ಎಕ್ಸಿಬಿಟ್ ಮಾಡೋಕ್ಕೆ ಅವ್ರಿಗೆ ನಾವು ವೇದಿಕೆ ಕ್ರಿಯೇಟ್ ಮಾಡಿಕೊಟ್ರೆ ಸಾಕು, ಅವರು ಮಾಡ್ತಾರೆ. ಮತ್ತು ಅವ್ರನ್ನ ಮೋಟಿವೇಟ್ ಮಾಡಬೇಕು. ಎಲ್ಲ ಮಕ್ಕಳನ್ನು ನಾವು ಮೋಟಿವೇಟ್ ಮಾಡಿ ಆ ಮಕ್ಕಳಿಗೆ ಒಂಚೂರು ಪ್ರೋತ್ಸಾಹ ಕೊಟ್ಟರೆ 100% ಮಾಡ್ತಾರೆ ಸರ್. ಸೊ ಒಂದು ಭಾಗ ಅವ್ರ ಸ್ಕಿಲ್ನ ಹೊರತಂದ ಒಂದು ಏನು ಟ್ಯಾಲೆಂಟ್ ಇದೆ ಅನ್ನೋ ಹೊರಗಡೆ ತರ್ತಿದ್ದೀರಾ. ಇನ್ನೊಂದು ಭಾಗ ಶಿಕ್ಷಣದ ಹೇಳಬೇಕಾದ್ರೆ ಈ ವರ್ಷ ತಾವು ಕಳೆದ ಬಾರಿನ ಭಾಳಷ್ಟು ರ್ಯಾಂಕ್ ಎಲ್ಲ ತೊಗೊಂಡಿದ್ದೆ ತಮ್ಮ ಶಾಲೆ. ಈ ಬಾರಿ ಎಷ್ಟು ಟಾರ್ಗೆಟ್ ಇಟ್ಕೊಂಡಿದ್ದೀರಾ ಸರ್? ಯಾವ ಥರ ಮಾಡಬೇಕು ಅಂದ್ಕೊಂಡಿದ್ದೀರಾ ಸರ್? ಸರ್, ನಮ್ಮಲ್ಲಿ ಪ್ರತಿ ವರ್ಷವೂ 100% ರಿಸಲ್ಟ್ ಫಸ್ಟ್ ಕ್ಲಾಸ್ ಬರ್ತದೆ. ಅಂದರೆ ಯಾವುದೇ ಮಗು ಫೇಲ್ ಇಲ್ಲ, ಯಾವುದೇ ಮಗು ಜಸ್ಟ್ ಪಾಸ್ ಇಲ್ಲ, ಯಾವುದೇ ಮಗು ಸೆಕೆಂಡ್ ಕ್ಲಾಸು ಇಲ್ಲ, ಥರ್ಡ್ ಕ್ಲಾಸು ಇಲ್ಲ. ಪ್ರತಿಯೊಂದು ಮಗುನೂ ನಾವು ಫಸ್ಟ್ ಕ್ಲಾಸಲ್ಲಿ ಈ ವರ್ಷಕ್ಕೆ 100% ನಮ್ಮಲ್ಲಿ ಎಲ್ಲ ಮಕ್ಕಳು ಫಸ್ಟ್ ಕ್ಲಾಸ್ ಆ್ಯಂಡ್ ಅಬೋವ್ ತೆರಗಡೆ ಹೊಣ್ತಾರೆ. ನನ್ನ ಒಂದು ಕನಸು ಏನು ಅಂದರೆ ಎಲ್ಲ ಮಕ್ಕಳು ಡಿಸ್ಟಿಂಕ್ಷನ್ ಆ್ಯಂಡ್ ಅಬೋವ್ ಸ್ಕೋರ್ ಮಾಡಬೇಕು ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಈ ವರ್ಷ ಹೋದ ವರ್ಷಕ್ಕಿಂತ ಪ್ರತಿ ವರ್ಷ, ಈಗ ಫಾರ್ ಎಕ್ಸಾಂಪಲ್ ಹೋದ ವರ್ಷ ನಮ್ಮಲ್ಲಿ 42 ಮಕ್ಕಳ ಜನ ಡಿಸ್ಟಿಂಕ್ಷನ್ ಬಂದಿದ್ದರು. ಈ ವರ್ಷ ನಮ್ಮ ಟಾರ್ಗೆಟ್ ಅಟ್ಲೀಸ್ಟ್ ಒಂದು 75-80 ಜನ ಮಕ್ಕಳು ಡಿಸ್ಟಿಂಕ್ಷನ್ ಬರ್ತಾರೆ ಅಂತ ನನಗೆ ಭರವಸೆ ಇದೆ. ನಮ್ಮ ಟೀಚರ್ಸ್ ಮೇಲೆ ನನಗೆ ಭರವಸೆ ಇದೆ, ನಮ್ಮ ಮಕ್ಕಳ ಮೇಲೂ ಭರವಸೆ ಇದೆ. ಡೆಫಿನೆಟಾಗಿ ಅವರು ಈ ವರ್ಷ 85% ಎಲ್ಲ ಮಕ್ಕಳು ಬರಬೇಕು ಅಂತ ನಾವು ಶ್ರಮಿಸ್ತೀವಿ. ಒಟ್ಟಾರೆ ಹೇಳಬೇಕು ಅಂದರೆ ಮಕ್ಕಳಿಗೆ ತಾವು ಒಂದು ಕಿವಿ ಮಾತು ಹೇಳೋದಾದರೆ ಏನು ಹೇಳ್ತಾರೆ ಸರ್ ನಮ್ಮ ಮೂಲಕ? ಸೊ ಎಜುಕೇಷನ್ ಅನ್ನೋದು ತುಂಬ ಅಷ್ಟು ಸುಲಭವಾದ್ದಲ್ಲ. ಸೊ ಕಷ್ಟ ಬಿದ್ದರೆ 100% ಜೀವನದಲ್ಲಿ ಸಕ್ಸಸ್ ಕಾಣ್ಬೋದು. ಮಕ್ಕಳು ಕಷ್ಟ ಬಿದ್ದರೆ ಡೆಫಿನೆಟಾಗಿ ಅವ್ರು ಒಳ್ಳೆ ಕಾಲೇಜ್ಗಳಿಗೆ ಮುಂದೆ ಅವರ ಭವಿಷ್ಯಕ್ಕೆ ಮತ್ತು ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಸೊ ಏನು ಅಂತಂದರೆ ಮೇಯ್ನ್ ಬೇಕಾಗಿರೋದು ಮಕ್ಕಳಿಗೆ ಬೇಸಿಕ್ ಫೌಂಡೇಶನ್ ಅಂತಂದರೆ ನರ್ಸರಿಯಿಂದ ಅಂದರೆ 2 ವರ್ಷದಿಂದ 8 ವರ್ಷ ಏನಿರುತ್ತೆ ಆ ಮೂಮೆಂಟಲ್ಲಿ 90% ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ. ಆ ಮೂಮೆಂಟಲ್ಲಿ ಮಕ್ಕಳಿಗೆ ನಾವು ಏನು ಒಳ್ಳೆ ಎಜುಕೇಷನ್ ಕೊಟ್ಟರೆ ಸಾಕು, ಮಿಕ್ಕಿದ ಎಲ್ಲದು ಮಕ್ಕಳು 100% ಅವ್ರನ್ನ ನಾವು ಪಿಕಪ್ ಮಾಡೋಕ್ಕೆ ಮತ್ತು ಮುಂದೆ ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ ಈಸಿ ಆಗುತ್ತೆ ಸರ್.
ಎಕ್ಸಿಬಿಷನ್ ಇದೆ. ಸೈನ್ಸ್ ಆ್ಯಂಡ್ ಆರ್ಟ್ ಎಕ್ಸಿಬಿಷನ್. ಇವತ್ತೆಲ್ಲ ಸ್ಟೂಡೆಂಟ್ಸ್ ಅವ್ರವ್ರ ಮಾಡೆಲ್ಸು ಮತ್ತು ಎಕ್ಸ್ಪೆರಿಮೆಂಟ್ ತಂದು ಎಲ್ರಿಗೂ ಎಕ್ಸ್ಪ್ಲೇನ್ ಮಾಡ್ತವ್ರೆ. ಪೇರೆಂಟ್ಸ್ಗೂ ಖುಷಿ ಆಗ್ತಿದೆ, ಎಲ್ರಿಗೂ ಖುಷಿ ಆಗ್ತಿದೆ. ಹೊಸದನ್ನ ಕಲಿತಾ ಇದ್ದಾರೆ, ಪೇರೆಂಟ್ಸ್ಗೂ ಖುಷಿ ಆಗ್ತಿದೆ. ಎಲ್ಲ ನೀವು ಆ ಬಿಲ್ಡಿಂಗ್ ಹೋದ್ರೇನು ಅಲ್ಲೆಲ್ಲ ಥರ ಕಲೆ ಕೂಡ ಇದೆ, ಆರ್ಕಿಟೆಕ್ಚರ್ಸ್ ಇದೆ, ಮಾಡೆಲ್ಸ್ ಇದೆ, ಫಾಲ್ಸ್ ಇದೆ, ಸ್ಕೇರಿ ಹೌಸ್ ಕೂಡ ಇದೆ. ಆ್ಯಂಡ್ ಈ ವರ್ಷ ಈ ಕಡೆ ನೀವು ಹೋದ್ರೆ ಪೆಟ್ಸ್ ಇದೆ, ಪೆಟ್ಸ್ ಎಲ್ಲ ಇದೆ, ನೀವು ಅನಿಮಲ್ಸ್ ಎಲ್ಲ ನೋಡ್ಬೋದು ನೀವು. ಇವತ್ತು ನೀನೇನು ಪ್ರಾಜೆಕ್ಟ್ ಮಾಡಿದ್ಯಪ್ಪ? ನಾನು ಮಾಡಿರೋದು ಕಾಂಬಿನೇಷನ್ ರಿಯಾಕ್ಷನ್. ಈ ಕಾಂಬಿನೇಷನ್ ರಿಯಾಕ್ಷನ್ ನಾನು ಏನು ಮಾಡ್ತೀನಿ, ಕಾಂಬಿನೇಷನ್ ಅಂದರೆ 2 ಅಥವಾ 3 ಸಬ್ಸ್ಟೆನ್ಸ್ ಅಥವಾ ಕಾಂಪೌಂಡ್ಸ್ ಕಂಬೈನ್ ಆಗುತ್ತೆ. ಕಂಬೈನ್ ಆಗಿ ಹೊಸದು ಪ್ರಾಡಕ್ಟ್ ಅಥವಾ ಕಾಂಪೌಂಡ್ ಬರುತ್ತಲ್ಲ, ಅದನ್ನ ಕಾಂಬಿನೇಷನ್ ರಿಯಾಕ್ಷನ್ ಅಂತೀವಿ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಈ ಮೆಗ್ನೀಷಿಯಮ್ ಮೆಟಲ್ನ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡ್ತೀನಿ. ಇವಾಗ ಈ ಫೈರ್ ಸುತ್ತ ಆಕ್ಸಿಜನ್ನೇ ಇರೋದು, ಇದನ್ನ ಬರ್ನ್ ಮಾಡಿದಾಗ ಇಲ್ಲಿ ರಿಯಾಕ್ಷನ್ ಆಗ್ತಾ ಇದೆ. ಇಲ್ಲಿ ರಿಯಾಕ್ಷನ್ ಇದು ಡ್ಯಾಸ್ಲಿಂಗ್ ಫ್ಲೇಮ್ ಅಂತೀವಿ. ಈ ಫ್ಲೇಮ್ನ ಇಲ್ಲಿ ಆಕ್ಸಿಜನ್ ರಿಯಾಕ್ಟ್ ಆಯಿತು ಮೆಗ್ನೀಷಿಯಮ್ ಜೊತೆ. ಇವಾಗ ಹೊಸ ಕಾಂಪೌಂಡ್ ಇವಾಗ ವೈಟ್ ಆ್ಯಶ್ ಏನಿದೆ ಇದನ್ನ ನಾವು ಮೆಗ್ನೀಷಿಯಮ್ ಆಕ್ಸೈಡ್ ಅಂತೀವಿ. ಇದಕ್ಕೆ ಬಳಸ್ತಾರಪ್ಪ? ಈ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಮೆಗ್ನೀಷಿಯಮ್ ಮೆಟಲ್ ಎಲ್ಲ ಕ್ರ್ಯಾಕರ್ಸಲ್ಲೂ ಇರುತ್ತೆ, ಅದಕ್ಕೆ ಆ ಥರ ಲೈಟ್ ಬರೋದು. ಮತ್ತು ವೆಲ್ಡಿಂಗ್ ಮಾಡುವಾಗ ಆ ಸ್ಪಾರ್ಕ್ ಬರುತ್ತಲ್ಲ, ವೆಲ್ಡಿಂಗ್ ರಾಡಲ್ಲಿ ಈ ಮೆಟಲ್ ಇರುತ್ತೆ. ಈ ರಿಯಾಕ್ಷನ್ ಏನಾಗುತ್ತೆ ವೆಲ್ಡಿಂಗಲ್ಲಿ, ಅದು ಎಕ್ಸೋಥರ್ಮಿಕ್ ರಿಯಾಕ್ಷನ್. ವಿದ್ಯಾಶ್ರೀ, ಐ ಆಮ್ ಸ್ಟಡಿಂಗ್ ಇನ್ 8th ಸ್ಟ್ಯಾಂಡರ್ಡ್. ಇದು ಸನ್ನು, ಇದು ಮೂನು, ಆಮೇಲೆ ಇದೆ ಅರ್ತು. ಇಲ್ಲಿ ಬಂದು ಚಂದ್ರಗ್ರಹಣ ಬರುತ್ತೆ, ಆ ಕಡೆ ಬಂದು ಸೂರ್ಯಗ್ರಹಣ ಬರುತ್ತೆ. ಇವಾಗ ಸೂರ್ಯಗ್ರಹಣ ಬಂದು ವರ್ಷದಲ್ಲಿ 3 ಸತಿ ಬರುತ್ತೆ. ಅದೇ ಚಂದ್ರಗ್ರಹಣ ಬಂದು ವರ್ಷದಲ್ಲಿ 5 to 6 ಟೈಮ್ಸ್ ಬರುತ್ತೆ. ಗ್ರಹಣ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂದರೆ, ಈ ಸನ್ನಿಂದ ಮೂನಿಗೆ ಬಂದು ಒಂದು ಫ್ಲ್ಯಾಶ್ ಹೊಡೆಯುತ್ತೆ, ಇಲ್ಲಿಂದ ಒಂದು ಶ್ಯಾಡೋ ಬರುತ್ತೆ. ಈ ಶ್ಯಾಡೋ ಯಾವ ಬಾರ್ಡ್ರಲ್ಲಿ ಬೀಳುತ್ತೋ ಆ ಜಾಗ ಬಂದು ಫುಲ್ ಗ್ರಹಣ ಸ್ಟಾರ್ಟ್ ಆಯಿತಂತ ಅರ್ಥ ಆಗುತ್ತೆ ಅಷ್ಟೇ. ಇಲ್ಲಿ ಶ್ಯಾಡೋ ಬರ್ತೈತೆ ನೋಡಿ, ಇದೇ ಗ್ರಹಣ ಜಾಗನೇ ಬರುತ್ತೆ. ಥ್ಯಾಂಕ್ ಯು.